ಎಂಎಲ್ಸಿ ಸಿಟಿ ರವಿ ಅಸಂವಿಧಾನಿಕ ಶಬ್ದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಕೇಸರಿ ಶಾಲು ಹಾಕಿದ ತಕ್ಷಣ ದುಶ್ಯಾಸನರು ಯುಧಿಷ್ಠಿರ ಆಗೋದಿಲ್ಲ. ಸದನದಲ್ಲಿ ಒಬ್ಬ ಮಹಿಳೆಗೆ ಅವರು ಏನ್ ಮಾತನಾಡಿದ್ದಾರೆ ಅದ್ ಗಮನದಲ್ಲಿದೆಯಾ? ಬಿಜೆಪಿ ಅವರು ಏನು ಆಗೇ ಇಲ್ಲ ಅಂತಾರೆ. ಮಾಧ್ಯಮದಲ್ಲಿ ಬಂದ ವಿಡಿಯೋ ಕಾಂಗ್ರೆಸ್ನವರು ಬಿಟ್ಟಿದ್ದು ಅಂತ ಹೇಳ್ತಿದ್ದಾರೆ. ಪಾಕಿಸ್ತಾನ ಯುದ್ಧ ಗೆದ್ದ ರೀತಿಯಲ್ಲಿ ಬಿಜೆಪಿಯವರು ಆಡ್ತಾ ಇದ್ದಾರೆ. ಅವರಲ್ಲಿ ಒಬ್ರಿಗೊಬ್ರಿಗೆ ಹೊಂದಾಣಿಕೆನೇ ಇಲ್ಲ. ಇನ್ನು ವಿಡಿಯೋ ಎಫ್ಎಸ್ಎಲ್ಗೆ ಹೋಗಿದೆಯಲ್ಲ, ರಿಪೋರ್ಟ್ ಬರಲಿ ಗೊತ್ತಾಗುತ್ತೆ. ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ. ವಿಡಿಯೋ ಕಾಂಗ್ರೆಸ್ನವರು ಬಿಟ್ಟಿದ್ದು ಅಂತ ಹೇಳ್ತಾರಲ್ಲ, ಎಫ್ಎಸ್ಎಲ್ಗೆ ಹೋಗಿದೆ, ರಿಪೋರ್ಟ್ ಬರಲಿ, ಅದಾದ್ಮೇಲೆ ಬಿಜೆಪಿಯವರ ಹಣೆ ಬರ ಏನು ಅಂತ ಗೊತ್ತಾಗುತ್ತೆ. ಎಂಎಲ್ಸಿ ಸಿಟಿ ರವಿ ಆ ಪದ ಬಳಸಿದ್ರೋ ಇಲ್ವೋ ಅನ್ನೋದು ಕೂಡ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿರುಗೇಟು ಕೊಟ್ಟಿದ್ದಾರೆ. ಪದಗಳನ್ನ ಒಬ್ಬ ಮಾಜಿ ಮಂತ್ರಿ ಶಾಸಕರು ಸದನದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದನ್ನ ನಾನು ಅಲ್ಲೇ ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಇವರು ಏನೂ ಆಗೇ ಇಲ್ಲ ಅಂತ ಹೇಳ್ಕೊಳ್ತಿರ್ತಾರೆ. ಆಮೇಲೆ ಮಾಧ್ಯಮಗಳಲ್ಲಿ ಕೆಲವು ವಿಡಿಯೋಗಳು ಬಂತು. ಅದು ಕಾಂಗ್ರೆಸ್ನವ್ರು ಬಿಟ್ಟಿದ್ದಲ್ಲ. ನೀವು ಏನು ಅಧ್ಯಯನ ಆದಮೇಲೆ ನಿಮ್ಮ ಕ್ಯಾಮ್ರಾಗಳು ಆನ್ ಇಟ್ಟಿದೆ, ಆ ದೃಶ್ಯಾವಳಿಗಳು ಬಂತು. ಅಲ್ಲಿ ಭಾಳ ಸ್ಪಷ್ಟವಾಗಿ ಸಿ ಟಿ ರವಿಯವರು ಏನು ಹೇಳಿದ್ರು ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಕೂಡ ಅವ್ರು ಡಿನೈ ಮಾಡ್ತಾ ಇದ್ದಾರೆ. ಮತ್ತು ಏನೋ ಭಾಳ ದೊಡ್ಡ ಪಾಕಿಸ್ತಾನಿ ಯುದ್ಧ ಗೆದ್ದು ಬಂದಂಗೆ ಅವರಿಗೆ ಸ್ವಾಗತ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರ ಪರಿಸ್ಥಿತಿ ಒಬ್ರಿಗೊಬ್ಬರಿಗೆ ಸಮರ್ಥನೆ ಮಾಡ್ಕೋಬೇಕಾಗಿದೆ. ಯಡಿಯೂರಪ್ಪ ಅವ್ರ ಪಾಕ್ಸೋ ಕೇಸು, ನಿಮ್ಮ ಮುನಿರತ್ನ ಕೇಸು, ನಿಮ್ಮ ಸಿ ಟಿ ರವಿ ಇರ್ಬೋದು, ಬೇರೆ ಥರದ್ದೆಲ್ಲ ಗೊತ್ತಲ್ಲ. ಎಲ್ಲರೂ ಅವರು ಯಾವಾಗಲೂ ಬಡ್ದಾಡ್ತಾ ಇರ್ತಾರಲ್ಲ, ಸಿ ಡಿ ಫ್ಯಾಕ್ಟ್ರಿ ಅವ್ರು ಇಟ್ಟಿದ್ದಾರೆ, ಸಿ ಡಿಗಳು ಇವ್ರದ್ದಿದೆ, ಯಾರನ್ನ ಜಾಸ್ತಿ ಮಾತಾಡಿದ್ರೆ ಬಿ ಜೆ ಪಿ ಅವ್ರ ವಿಡಿಯೋ ಇದೆ ನನ್ನ ಹತ್ರ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರಿಗೆ ದುಶ್ಯಾಸನಗಳು ಬೆನ್ನಿಗೆ ನಿಂತಿದ್ದಾರೆ. ಇದರಲ್ಲಿ ಆಶ್ಚರ್ಯ ಅಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ, ವಿಡಿಯೋಗಳು ಏನಿದೆ ಅದು ಗೃಹ ಇಲಾಖೆಯಿಂದ ಎಫ್ಎಸ್ಎಲ್ ಬರಲಿ ಅಂತ ಹೇಳಿದ್ವಿ. ಇವಾಗ ಸಿ ಐ ಡಿ ಕೊಟ್ಟಿದೆ. ಅದು ಏನು ಮಾಧ್ಯಮದಲ್ಲಿ ಬಂದಿರುವಂಥ ವಿಡಿಯೋ ಇದೆ, ಅದು ಪರಿಶೀಲನೆಗೆ ಹೋಗಲಿ. ಪರಿಶೀಲನೆ ಆದ್ಮೇಲೆ ಸತ್ಯ ಹೊರಗೆ ಬರುತ್ತೆ. ಈಗ ಬರೇ ಒಬ್ಬರು ಹೇಳಿದರೆ ಇದು ಆಗ್ತದೆ. ಒಬ್ಬ ಮಹಿಳೆ ಹೇಳ್ತಾರ ನನ್ನ ಮೇಲೆ ಇಂಥ ಪದಗಳು ಯೂಸ್ ಮಾಡಿದ್ದಾರೆ ಅಂತ. ಆಮೇಲೆ ಅಲ್ಲಿ ಇರೋರು ಭಾಳಷ್ಟು ಜನ ಶಾಸಕರು ಕೂಡ ಇಲ್ಲ ನಾನು ಕೇಳಿಸ್ಕೊಂಡಿದ್ದೀವಿ ಅಂತ ಅವ್ರು ಆಶ್ಚರ್ಯ ಇದ್ರು, ಶಾಕಲ್ಲಿದ್ರು. ಇಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ, ಒಂದ್ಸರಿ ಅಲ್ಲ 4-5 ಸರಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಬಿ ಜೆ ಪಿಯವರು ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಅವರು ಕೂಡ ಇದರಲ್ಲಿ ಆಮೇಲೆ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡು ಈಗ ಆಗಬಾರ್ದಾಗಿತ್ತು ಅಂತ ನಾವು ಹೇಳ್ತಾ ಇಲ್ಲ. ಅದು ಭಾಳ ದುರ್ದೈವ ಸಂಗತಿ. ಇವತ್ತು ಸಿ ಐ ಡಿ ಕೊಟ್ಟಿದ್ದಾರೆ, ಇದು ಭಾಳ ದುರ್ದೈವ ಸಂಗತಿ. ಇವತ್ತು ಸಿ ಐ ಡಿ ಕೊಟ್ಟಿದ್ದಾರೆ, ಜಸ್ಟ್ ಮ್ಯಾಟರ್ ಆಫ್ ಹಿಂಗೆ ನನ್ನ ಮೇಲೆ ಪದಗಳನ್ನು ಒಬ್ಬ ಮಾಜಿ ಮಂತ್ರಿ ಶಾಸಕರು ಸದನದಲ್ಲಿ